ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ಅರ್ಚನಾ. ನನ್ನ ಚಾನಲ್ ಹೆಸರು ಅರ್ಚನಾ ಕ್ರಿಯೇಟಿವೇಟ್ ಚಾನಲ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತು ನಾನು ಭೇಲ್ಪುರಿ ಚಟ್ನಿಯನ್ನು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಬನ್ನಿ. 1 ಬಟ್ಟಲಷ್ಟು ಬೆಲ್ಲ ಮತ್ತು 1 ಬಟ್ಟಲಷ್ಟು ಖಜೂರ್, ಅರ್ಧ ಬಟ್ಟಲಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಳ್ಳಿ. ನಾವು ಖಜೂರ್ ಮತ್ತು ಹುಣಸೆಹಣ್ಣನ್ನು ಬೇರೆ ಬೇರೆಯಾಗಿ 5 ಗಂಟೆವರೆಗೂ ನೆನೆಸಿಕೊಳ್ಳಬೇಕು. ನೋಡಿ, ಖಜೂರ್ ಮತ್ತು ಹುಣಸೆಹಣ್ಣನ್ನು 5 ಗಂಟೆಯವರೆಗೆ ನೆನೆಸಿಕೊಳ್ಳಿ. ಆಮೇಲೆ ಎರಡರಲ್ಲಿಯೂ ಬೀಜವನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ಇದು ಎರಡನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಮಾಡಿಕೊಳ್ಳಿ. ನೋಡಿ, ಈ ಥರ ಇದನ್ನು ಮಿಕ್ಸರ್ ಮಾಡಿಕೊಳ್ಳಿ ಮತ್ತು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಇದಕ್ಕೆ 2 ಬಟ್ಟಲಷ್ಟು ನೀರನ್ನು ಹಾಕಿಕೊಳ್ಳಿ. ಇದನ್ನು ಕುದಿಯಲಿ. ಇನ್ನು ಬೆಲ್ಲವನ್ನು ಹಾಕಿಕೊಳ್ಳಿ. ನೋಡಿ, ಈ ಥರ ಇದನ್ನು ಅರ್ಧ ಗಂಟೆಯವರೆಗೂ ಲೋ ಫ್ಲೇಮ್ನಲ್ಲಿ ಕುದಿಸಿಕೊಳ್ಳಿ. ನೋಡಿ, ಇದು ಸ್ವಲ್ಪ ಗಟ್ಟಿ ಆಗಬೇಕು. ಹೀಗೆ ಇದನ್ನು ಲೋ ಫ್ಲೇಮ್ನಲ್ಲಿ ಅರ್ಧ ಗಂಟೆವರೆಗೂ ಕುದಿಸಿಕೊಳ್ಳಿ. ನೋಡಿ, ಈ ಥರ ಇದನ್ನು ಕುದಿಸಿಕೊಳ್ಳಬೇಕು. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಲ್ವಾ? ಈ ಥರ ಇದನ್ನು ಕುದಿಸಿಕೊಳ್ಳಬೇಕು. ಹೀಗೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರಬೇಕು. ನಾವು ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನಾವು 1 ಗಂಟೆವರೆಗೆ ಕೋಲ್ಡ್ ಆಗಲು ಬಿಡಬೇಕು. ಕೋಲ್ಡ್ ಆದ ಮೇಲೆ ಇದನ್ನು ಈ ಥರ ಸೋಸಿಕೊಳ್ಳಬೇಕು. ನೋಡಿ, ಈ ಥರ ಎಲ್ಲವನ್ನು ಸೋಸಿಕೊಳ್ಳಬೇಕು. ನೋಡಿ, ಈ ಥರ ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳುವುದರಿಂದ ನಾವು ಯಾವಾಗ ಬೇಕೋ ಆವಾಗ ನಾವು ಇದನ್ನು ಈಸಿಯಾಗಿ ಭೇಲ್ಪುರಿ ಪಾನಿಪುರಿಯನ್ನು ಈಸಿಯಾಗಿ ಮಾಡಿಕೊಳ್ಳಬಹುದು. ಇದು 10 ದಿವಸದವರೆಗೆ ಫ್ರಿಜ್ನಲ್ಲಿ ಇಡುವುದರಿಂದ ಇದು ಕೆಡುವುದಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.